ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರಿ ಕಲ್ಯಾಣ ಸೀರಿಯಲ್ನ ಇಷ್ಟಪಡೋರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಮತ್ತು ಎಲ್ರಿಗೂ ಶೇರ್ ಮಾಡಿ. ಗೌರಿ ಕಲ್ಯಾಣದಲ್ಲಿ ರೋಚಕ ಟ್ವಿಸ್ಟ್ ಹಂತಕ್ಕೆ ಬಂದಿದೆ. ಹೌದು, ಗೌರಿ ಮದುವೆ ಮತ್ತು ವಿವೇಕ್ ಇವರಿಬ್ಬರು ಮದುವೆ ಆಗುವಂಥ ಸಮಯ ಬಂದಿದೆ. ಇಲ್ಲಿ ಚಂಚಲ ಗೌರಿಗೆ ಒಂದು ಚಾಲೆಂಜ್ನ ಹಾಕಿದ್ದಾಳೆ. ನನಗಾಗಿರೋ ಡ್ಯಾಮೇಜ್ನ ನೀನು ಸರಿಪಡಿಸ್ಬೇಕು, ಅದು ಈಗಲೇ, ಇಲ್ಲ ಅಂದರೆ ಸರಿ ಹೋಗಲ್ಲ. ಏನಂದರೆ ನಿಮ್ಮ ಮನೆಯವರೆಲ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ. ಆಗ ಗೌರಿ ಏನು ಮಾಡ್ದಿರ ಸುಮ್ಮನೆ ನಿಂತ್ಕೊತಾಳೆ. ಗೌರಿ ಮನೆಯವರೆಲ್ಲ ಹೋಗ್ಬಿಟ್ಟು ಕ್ಷಮೆ ಕೇಳೋದಕ್ಕೆ ರೆಡಿ ಆಗ್ತಾರೆ. ಅದನ್ನು ನೋಡ್ದಿರ ಸಹಿಸೋಕ್ಕಾಗ್ದಿರ ಗೌರಿ ಈ ಮದುವೆಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊತಾಳೆ. ಇನ್ನು ಇಲ್ಲಿ ಈ ಕಡೆ ವಿವೇಕ್ ಕೂಡ ಮದುವೆ ಆಗೋದಕ್ಕೆ ರೆಡಿ ಇಲ್ಲ. ಆದರೆ ತಾತ ಮತ್ತು ಅಜ್ಜಿ ಇಬ್ಬರು ಬಂದ್ಬಿಟ್ಟು ಒಪ್ಸೋ ಪ್ರಯತ್ನ ಮಾಡ್ತಾರೆ. ತಾತ ಬಂದ್ಬಿಟ್ಟು ವಿವೇಕ್ಗೆ ಹೇಳ್ತಾರೆ, ಗೊತ್ತೋ ಗೊತ್ತಿಲ್ದಿರನೋ ನಿನ್ನ ಜೊತೆ ಹಸೆಮಣೆಗೆ ಏರಿದ್ದಾಳೆ. ನಿನಗೆ ಇದು ಬಿಟ್ಟರೆ ಇನ್ಯಾವತ್ತೂ ಮದುವೆ ಆಗಲ್ಲ, ಅದೊಂದು ನಿನ್ನ ಜಾತಕದಲ್ಲಿದೆ. ಈಗ ನೀನು ಬಿಟ್ಬಿಟ್ರೆ ಆ ಹುಡುಗಿ ಕಥೆನೂ ಬೇರೆ ಥರ ಆಗ್ಬಿಡುತ್ತೆ. ನೀನು ಮದುವೆಗೆ ಒಪ್ಕೋ ಅಂತ ಹೇಳ್ತಾರೆ. ಆವಾಗ ವಿವೇಕು, ಅಯ್ಯೋ ನನ್ನನ್ನು ಇಂಥ ಸಂಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಡ್ರಿ ತಾತ ಅಂತ ಕೇಳ್ತಾನೆ. ಆಗ ಅಜ್ಜಿ ಕೂಡ, ನೋಡು, ಆವು ತಾಯಿಗೆ ಯಾಕೆ ಇದು ಮಾಡ್ತೀಯ? ಆ ಹುಡುಗಿ ಏನು ಶಿಕ್ಷೆ ಮಾಡಿಲ್ವಲ್ಲ, ಆ ತಾಯಿ ಮಾಡಿರೋ ತಪ್ಪಿಗೆ ಆ ಹುಡುಗಿಗೆ ಯಾಕೆ ಶಿಕ್ಷೆ ಕೊಡ್ತೀಯ? ಮದುವೆ ಆಗು ಅಂತ ಹೇಳ್ತಾರೆ. ಆವಾಗ ತಾತ ವಿವೇಕ್ ಹತ್ರ ಭಾಷೆ ಕೊಡು, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ವಿವೇಕ್ ಭಾಷೆ ಕೊಡ್ತಾನ ಅಥವಾ ಒಪ್ಕೊತಾನ ಇಲ್ವಾ, ಈ ಎಪಿಸೋಡನ್ನ ನೋಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.